ಮೈಸೂರಿನ ಉದಯಗಿರಿ ಠಾಣೆ ಮುಂಭಾಗದ ಗಲಭೆ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಒಂದ್ ಕಡೆ ಆರೋಪ ಪ್ರತ್ಯಾರೋಪ, ಈ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳ ಬಂಧನ ಯಾವಾಗ ಅನ್ನೋದು ಬಹುತೇಕರ ಪ್ರಶ್ನೆ. ಆದ್ರೆ ಶಾಸಕರ ಸಮರ್ಥನೆ ಆಗ್ತಾ ಇದೆ ಕಿಡಿಗೇಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಸಕರು ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡ್ರ. ಪೊಲೀಸರು ಪ್ರತಿಭಟನೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಪರೋಕ್ಷವಾಗಿ ಪೊಲೀಸರತ್ತ ಒಟ್ಟು ಮಾಡಿದ್ದಾರೆ ಶಾಸಕ ತನ್ವೀರ್ ಸೇಠ್. ಈ ಕಾರಣಕ್ಕೆ ಕಲ್ಲು ತೂರಾಟ ನಡೆದಿದೆ ಅಂತ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಯಾರ ಪರವಾಗಿ ಯಾರ ಸಮರ್ಥನೆಯನ್ನ ಶಾಸಕರು ಮಾಡ್ಕೊಳ್ತಿದ್ದಾರೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳಾಗಿದೆ. ಅದು ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಆಗಿದೆ ಸರ್, ಅದು ಯಾವ ರೀತಿಯಾದಂಥ ಕ್ರಮವೂ ಆಗ್ತಾ ಇದೆ ಸರ್? ಇಲ್ಲ, ಈಗಾಗಲೇ ನಾನು ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಇದರ ಮೇಲೆ ದಟ್ಟವಾದಂತಹ ಮತ್ತು ಸ್ಪಷ್ಟವಾದಂತಹ ಕ್ರಮಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಕಾನೂನನ್ನು ಕೈಗೆ ಎತ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಜೊತೆಗೆ ನಡೆದಂಥ ಸಂಪೂರ್ಣವಾದಂತಹ ಈ ವಿಚಾರ ಏನಿದೆ, ಬೆಳಗ್ಗೆ 10-10:30 ದೂರನ್ನು ದಾಖಲಿಸಿದ್ರು ಕೂಡ FIR ಹಾಕೋಕ್ಕೆ ಸಂಜೆ 6 ಗಂಟೆ ಆದ್ರೂ FIR ಆಗಿರಲಿಲ್ಲ. ಈ ವಿಳಂಬ ಯಾವ ಕಾರಣಕ್ಕಾಯಿತು, ನಾನು ಅಧಿಕಾರಿಗಳಿಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಿದ್ದರಿಂದ ಅದರ ಸತ್ಯ ಸಂಗತಿಗಳನ್ನ ನಾವು ಮಾಡಬೇಕಾಗಿತ್ತು. ಅಷ್ಟರಲ್ಲೇ ನಾವು FIR ಹಾಕುವಂಥದ್ದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತ ಮಾತನ್ನು ಹೇಳಿದ್ದಾರೆ. ತದನಂತರ ಪ್ರತಿಭಟನಾಕಾರರು ಅವರಿಗೆ ಸಮಜಾಯಿಸಿ ಕೊಡುವಂಥದ್ದಕ್ಕೆ ಪೊಲೀಸ್ ಬಂದಾಗ ಅವ್ರ ಕೈನಲ್ಲಿ ಸಾಧ್ಯ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ ನಂತರ ಕಲ್ಲು ತೂರಾಟ ಆಗುವಂಥದ್ದು ಒಂದು ಸಂಗತಿ ನಮ್ಮ ಮುಂದೆ ಬಂದಿದೆ. ಈ ಎಲ್ಲ ಪ್ರಕರಣಗಳನ್ನ ಒಂದು ಸತ್ಯ ಸಂಗತಿಗಳನ್ನ ಏನಾಗಿದೆ ಒಂದು ವರದಿ ರೂಪದಲ್ಲಿ ನನಗೆ ಮಂಡಿಸಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮೈಸೂರಿನ ಉದಯಗಿರಿ ಠಾಣೆ ಮುಂಭಾಗದ ಗಲಭೆ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಒಂದ್ ಕಡೆ ಆರೋಪ ಪ್ರತ್ಯಾರೋಪ, ಈ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳ ಬಂಧನ ಯಾವಾಗ ಅನ್ನೋದು ಬಹುತೇಕರ ಪ್ರಶ್ನೆ. ಆದ್ರೆ ಶಾಸಕರ ಸಮರ್ಥನೆ ಆಗ್ತಾ ಇದೆ ಕಿಡಿಗೇಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಸಕರು ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡ್ರ. ಪೊಲೀಸರು ಪ್ರತಿಭಟನೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಪರೋಕ್ಷವಾಗಿ ಪೊಲೀಸರತ್ತ ಒಟ್ಟು ಮಾಡಿದ್ದಾರೆ ಶಾಸಕ ತನ್ವೀರ್ ಸೇಠ್. ಈ ಕಾರಣಕ್ಕೆ ಕಲ್ಲು ತೂರಾಟ ನಡೆದಿದೆ ಅಂತ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಯಾರ ಪರವಾಗಿ ಯಾರ ಸಮರ್ಥನೆಯನ್ನ ಶಾಸಕರು ಮಾಡ್ಕೊಳ್ತಿದ್ದಾರೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳಾಗಿದೆ. ಅದು ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಆಗಿದೆ ಸರ್, ಅದು ಯಾವ ರೀತಿಯಾದಂಥ ಕ್ರಮವೂ ಆಗ್ತಾ ಇದೆ ಸರ್? ಇಲ್ಲ, ಈಗಾಗಲೇ ನಾನು ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಇದರ ಮೇಲೆ ದಟ್ಟವಾದಂತಹ ಮತ್ತು ಸ್ಪಷ್ಟವಾದಂತಹ ಕ್ರಮಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಕಾನೂನನ್ನು ಕೈಗೆ ಎತ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಜೊತೆಗೆ ನಡೆದಂಥ ಸಂಪೂರ್ಣವಾದಂತಹ ಈ ವಿಚಾರ ಏನಿದೆ, ಬೆಳಗ್ಗೆ 10-10:30 ದೂರನ್ನು ದಾಖಲಿಸಿದ್ರು ಕೂಡ FIR ಹಾಕೋಕ್ಕೆ ಸಂಜೆ 6 ಗಂಟೆ ಆದ್ರೂ FIR ಆಗಿರಲಿಲ್ಲ. ಈ ವಿಳಂಬ ಯಾವ ಕಾರಣಕ್ಕಾಯಿತು, ನಾನು ಅಧಿಕಾರಿಗಳಿಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಿದ್ದರಿಂದ ಅದರ ಸತ್ಯ ಸಂಗತಿಗಳನ್ನ ನಾವು ಮಾಡಬೇಕಾಗಿತ್ತು. ಅಷ್ಟರಲ್ಲೇ ನಾವು FIR ಹಾಕುವಂಥದ್ದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತ ಮಾತನ್ನು ಹೇಳಿದ್ದಾರೆ. ತದನಂತರ ಪ್ರತಿಭಟನಾಕಾರರು ಅವರಿಗೆ ಸಮಜಾಯಿಸಿ ಕೊಡುವಂಥದ್ದಕ್ಕೆ ಪೊಲೀಸ್ ಬಂದಾಗ ಅವ್ರ ಕೈನಲ್ಲಿ ಸಾಧ್ಯ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ ನಂತರ ಕಲ್ಲು ತೂರಾಟ ಆಗುವಂಥದ್ದು ಒಂದು ಸಂಗತಿ ನಮ್ಮ ಮುಂದೆ ಬಂದಿದೆ. ಈ ಎಲ್ಲ ಪ್ರಕರಣಗಳನ್ನ ಒಂದು ಸತ್ಯ ಸಂಗತಿಗಳನ್ನ ಏನಾಗಿದೆ ಒಂದು ವರದಿ ರೂಪದಲ್ಲಿ ನನಗೆ ಮಂಡಿಸಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮೈಸೂರಿನ ಉದಯಗಿರಿ ಠಾಣೆ ಮುಂಭಾಗದ ಗಲಭೆ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಒಂದ್ ಕಡೆ ಆರೋಪ ಪ್ರತ್ಯಾರೋಪ, ಈ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳ ಬಂಧನ ಯಾವಾಗ ಅನ್ನೋದು ಬಹುತೇಕರ ಪ್ರಶ್ನೆ. ಆದ್ರೆ ಶಾಸಕರ ಸಮರ್ಥನೆ ಆಗ್ತಾ ಇದೆ ಕಿಡಿಗೇಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಸಕರು ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡ್ರ. ಪೊಲೀಸರು ಪ್ರತಿಭಟನೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ.
ಪರೋಕ್ಷವಾಗಿ ಪೊಲೀಸರತ್ತ ಒಟ್ಟು ಮಾಡಿದ್ದಾರೆ ಶಾಸಕ ತನ್ವೀರ್ ಸೇಠ್. ಈ ಕಾರಣಕ್ಕೆ ಕಲ್ಲು ತೂರಾಟ ನಡೆದಿದೆ ಅಂತ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಯಾರ ಪರವಾಗಿ ಯಾರ ಸಮರ್ಥನೆಯನ್ನ ಶಾಸಕರು ಮಾಡ್ಕೊಳ್ತಿದ್ದಾರೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳಾಗಿದೆ. ಅದು ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಆಗಿದೆ ಸರ್, ಅದು ಯಾವ ರೀತಿಯಾದಂಥ ಕ್ರಮವೂ ಆಗ್ತಾ ಇದೆ ಸರ್? ಇಲ್ಲ, ಈಗಾಗಲೇ ನಾನು ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಇದರ ಮೇಲೆ ದಟ್ಟವಾದಂತಹ ಮತ್ತು ಸ್ಪಷ್ಟವಾದಂತಹ ಕ್ರಮಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಕಾನೂನನ್ನು ಕೈಗೆ ಎತ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಜೊತೆಗೆ ನಡೆದಂಥ ಸಂಪೂರ್ಣವಾದಂತಹ ಈ ವಿಚಾರ ಏನಿದೆ, ಬೆಳಗ್ಗೆ 10-10:30 ದೂರನ್ನು ದಾಖಲಿಸಿದ್ರು ಕೂಡ FIR ಹಾಕೋಕ್ಕೆ ಸಂಜೆ 6 ಗಂಟೆ ಆದ್ರೂ FIR ಆಗಿರಲಿಲ್ಲ. ಈ ವಿಳಂಬ ಯಾವ ಕಾರಣಕ್ಕಾಯಿತು? ನಾನು ಅಧಿಕಾರಿಗಳಿಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಿದ್ದರಿಂದ ಅದರ ಸತ್ಯ ಸಂಗತಿಗಳನ್ನ ನಾವು ಮಾಡಬೇಕಾಗಿತ್ತು. ಅಷ್ಟರಲ್ಲೇ ನಾವು FIR ಹಾಕುವಂಥದ್ದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತ ಮಾತನ್ನು ಹೇಳಿದ್ದಾರೆ. ತದನಂತರ ಪ್ರತಿಭಟನಾಕಾರರು ಅವರಿಗೆ ಸಮಜಾಯಿಸಿ ಕೊಡುವಂಥದ್ದಕ್ಕೆ ಪೊಲೀಸ್ ಬಂದಾಗ ಅವ್ರ ಕೈನಲ್ಲಿ ಸಾಧ್ಯ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ ನಂತರ ಕಲ್ಲು ತೂರಾಟ ಆಗುವಂಥದ್ದು ಒಂದು ಸಂಗತಿ ನಮ್ಮ ಮುಂದೆ ಬಂದಿದೆ. ಈ ಎಲ್ಲ ಪ್ರಕರಣಗಳನ್ನ ಒಂದು ಸತ್ಯ ಸಂಗತಿಗಳನ್ನ ಏನಾಗಿದೆ ಒಂದು ವರದಿ ರೂಪದಲ್ಲಿ ನನಗೆ ಮಂಡಿಸಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮೈಸೂರಿನ ಉದಯಗಿರಿ ಠಾಣೆ ಮುಂಭಾಗದ ಗಲಭೆ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಒಂದ್ ಕಡೆ ಆರೋಪ ಪ್ರತ್ಯಾರೋಪ, ಈ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳ ಬಂಧನ ಯಾವಾಗ ಅನ್ನೋದು ಬಹುತೇಕರ ಪ್ರಶ್ನೆ. ಆದ್ರೆ ಶಾಸಕರ ಸಮರ್ಥನೆ ಆಗ್ತಾ ಇದೆ ಕಿಡಿಗೇಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಸಕರು ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡ್ರ. ಪೊಲೀಸರು ಪ್ರತಿಭಟನೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಪರೋಕ್ಷವಾಗಿ ಪೊಲೀಸರತ್ತ ಒಟ್ಟು ಮಾಡಿದ್ದಾರೆ ಶಾಸಕ ತನ್ವೀರ್ ಸೇಠ್. ಈ ಕಾರಣಕ್ಕೆ ಕಲ್ಲು ತೂರಾಟ ನಡೆದಿದೆ ಅಂತ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಯಾರ ಪರವಾಗಿ ಯಾರ ಸಮರ್ಥನೆಯನ್ನ ಶಾಸಕರು ಮಾಡ್ಕೊಳ್ತಿದ್ದಾರೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳಾಗಿದೆ. ಅದು ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಆಗಿದೆ ಸರ್, ಅದು ಯಾವ ರೀತಿಯಾದಂಥ ಕ್ರಮವೂ ಆಗ್ತಾ ಇದೆ ಸರ್? ಇಲ್ಲ, ಈಗಾಗಲೇ ನಾನು ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಇದರ ಮೇಲೆ ದಟ್ಟವಾದಂತಹ ಮತ್ತು ಸ್ಪಷ್ಟವಾದಂತಹ ಕ್ರಮಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಕಾನೂನನ್ನು ಕೈಗೆ ಎತ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಜೊತೆಗೆ ನಡೆದಂಥ ಸಂಪೂರ್ಣವಾದಂತಹ ಈ ವಿಚಾರ ಏನಿದೆ, ಬೆಳಗ್ಗೆ 10-10:30 ದೂರನ್ನು ದಾಖಲಿಸಿದ್ರು ಕೂಡ FIR ಹಾಕೋಕ್ಕೆ ಸಂಜೆ 6 ಗಂಟೆ ಆದ್ರೂ FIR ಆಗಿರಲಿಲ್ಲ. ಈ ವಿಳಂಬ ಯಾವ ಕಾರಣಕ್ಕಾಯಿತು? ನಾನು ಅಧಿಕಾರಿಗಳಿಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಿದ್ದರಿಂದ ಅದರ ಸತ್ಯ ಸಂಗತಿಗಳನ್ನ ನಾವು ಮಾಡಬೇಕಾಗಿತ್ತು. ಅಷ್ಟರಲ್ಲೇ ನಾವು FIR ಹಾಕುವಂಥದ್ದಕ್ಕೆ ಸಿದ್ಧತೆ